ಒರಿಜಿನಲ್ ಕಲರೇ ಇಲ್ಲ ಗುರು ಗಾಡಿ ಮೇಲೆ ನೋಡಿ. ಇಷ್ಟು ದಿನ ನಗರ್ ರೋಡಲ್ಲಿ ಟೋಲ್ ಇಲ್ಲ ಅಂತ ಓಡಾಡ್ತಾ ಇತ್ತು. ಇವಾಗ ಈ ರೋಡಲ್ಲಿ ಕೂಡ ಟೋಲ್ ಆಗ್ತಾ ಇದ್ದಾವೆ ನೋಡಿ. ನೋಡಿ ಆಕ್ಸಿಡೆಂಟ್ ಆಗೈತೆ, ಫಾಗ್ ಇರೋದಕ್ಕೇನೆ ಆಕ್ಸಿಡೆಂಟ್ ಆಗಿರೋದು. ಅಲ್ಲೊಂದು ಬುಲೆರೋ ಗಾಡಿಗೆ ಬಂದು ಗುದ್ದಿರೋದು ಇವನು. ಶೇಪ್ ಏನೇನೂ ಇಲ್ಲ, ಬುಲೆರೋ ಹೋಗಿ ಅಲ್ಲಿ ಬಿದ್ದೈತೆ, ಗಾಡಿ ಇಲ್ಲ ಐತೆ. ಮಳೆ ಟೈಮಲ್ಲಿ ಮಿನಿಮಮ್ ಈ 3 ಗಾಡಿ ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾವಲ್ಲ ಇದೇ ಥರನೇ ಮಾಡಬೇಕು. ಹತ್ತಕ್ಕೆ ಹಚ್ಕೊಂಡು ಹೋಗೋದು, ಅವ್ರು ಬ್ರೇಕ್ ಹೊಡೆಯೋದು, ಇವ್ರು ಗುದ್ಕೊಳೋದು, ಈ ಥರ ಭಾಳ ಆಗ್ತವೆ. ಭಯ ಕ್ಯಾ ಹುವಾ ಭಯ ಆಗೆ ಕಿತ್ನಾ ಗಂಟೆ ಲಗ್ತಾ ಇದೆ ಜನಗ ನೋಡ್ರಿ. ಇದೇ ಗಾಡಿ ಆಗಿರೋದು ಕೆಲಸ. ಏನಾಗೈತೋ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗೋದಂಗೆ ಐತೆ ಮೋಸ್ಟ್ಲಿ. ಕರ್ಮಾಲ ಅನ್ನೋ ಊರು ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿಂದ ತಮಿಳ್ನಾಡು ಗಾಡಿಯವ್ರು ಸಿಗ್ತಾರೆ. ಇವರೆಲ್ಲ ಟಿಂಬುರ್ಣಿಯಿಂದ ಬರ್ತಾರೆ, ನಾವು ಅಲ್ಲಿ ಒಳಗೆ ಬಂದ್ಬಿಡ್ತೀವಿ. ಹಂಗಾಗಿ ನಮ್ಗೆ ಇವಾಗ ಬಂದಿದ್ರೊಳಗೆ ಇವ್ರು ಯಾರು ಸಿಗ್ಲಿಲ್ಲ. ಇವಾಗ ಸಿಗ್ತಾವ್ರು ನೋಡಿ ತಮಿಳ್ನಾಡು ಗಾಡಿಯವರೆಲ್ಲ. ಇಲ್ಲಿಂದ ಇನ್ನೇನು ನಗರ್ ಒಂದೇ ರೋಡು, ಮುಂದೆ 4 ಲೈನ್ ಅಲ್ಲಲ್ಲಿ ಸಿಗುತ್ತೆ, ಅಲ್ಲಲ್ಲಿ ಸಿಂಗಲ್ ರೋಡು ಸಿಗುತ್ತೆ. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. 2 ಅವರ್ ಒಳ್ಳೆ ನಿದ್ದೆ ಮಾಡಿದೆ ಗುರು. ನಗರ್ ಫೈನಲ್ ಆಗಿ ರೀಚ್ ಆಗಿದ್ದೀವಿ. ನಮ್ಮ ಬ್ರೋ ಊಟ ಮಾಡೋಣ ಬನ್ನಿ ಬ್ರೋ. ಒಂದು ಹೋಟ್ಲ್ ಐತೆ, ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಸೈಡ್ಗೆ ಹಾಕಿದ್ದೀವಿ. ನಗರ್ ಬೈಪಾಸ್ ಎಲ್ಲ ಪಾಸ್ ಮಾಡಿದ್ವಿ. ಇನ್ನೇನು ಮುಂದೆ ಹೋಗಿ ಲೆಫ್ಟ್ ಹೊಡೆದ್ರೆ ಶಿರ್ಡಿ ರೋಡಲ್ಲಿ ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ಹತ್ರ ಲೆಫ್ಟ್ ಹೊಡೆದ್ರೆ ಸೀದಾ ನಾಸಿಕ್ ಹೋಗ್ತೀವಿ. ಬಟ್ ರೋಡೆಲ್ಲ ಫುಲ್ ಕಿತ್ತೋಗೈತೆ ಅಂತೆ, ಏನೇನು ಕತೆನೋ ಗೊತ್ತಿಲ್ಲ. ಇನ್ನೂ ಕರೆಕ್ಟಾಗಿ ಇಲ್ಲಿಂದ 450 ಕಿಲೋಮೀಟ್ರ್ ಐತೆ. 12 ಅವರ್ ಟೈಮ್ ಐತೆ. ಇನ್ನು ಆರಾಮಾಗಿ ಹೋಗ್ಬೋದು, ಆರಾಮಾಗಿ ರೀಚ್ ಮಾಡ್ಬೋದು. ಸ್ವಲ್ಪ ಗಾಡಿ ಜಾಮ್ ಆಗಿಲ್ಲ ಅಂದರೆ ನಮ್ಮ ಅನುಕೂಲ, ಬೇಗ ಹೋಗ್ಬಿಡ್ತೀವಿ. ನೋಡ್ಕೊಂಡು ಬೇಗ ಹೋಗೋಣ ಆದಷ್ಟು ಬೇಗ. ಬ್ರೋ ಏನು ಮಾಡೋಣ ಊಟ? ವೆಜ್ ಅವ್ರು ನಾನ್ ವೆಜ್ ಅವ್ರು ಫಿಶ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಊಟ ಮಾಡ್ಕೊಂಡು ಹೋಗೋಣ. ಇಲ್ಲ ಊಟ ಎಲ್ಲ ಮಾಡ್ಕೊಂಬಂದು ಇದಾಯ್ತು. ಗಾಡಿ ಎತ್ಕೊಂಡು ಹೋಗ್ಬೇಕು. ಒಂದು ಬೇಜಾರು ಅಂದರೆ ಗಾಡಿನೇ ನೋಡೋಕ್ಕಾಗ್ತಾ ಇಲ್ಲ ಗುರು. ನಮ್ದು ವೈಟ್ ಆರ್ ರೆಡ್ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ನೋಡಿ. ಇಲ್ಲ ಮಿಕ್ಸಿಂಗ್ ಆಗ್ಬಿಟ್ಟೈತೆ ಬ್ರೋ, 2 ಕಲರ್ ಮಿಕ್ಸ್ ಆಗಿ ಪೇಂಟ್ ಮಾಡಿಸಿರೋದು. ಒರಿಜಿನಲ್ ಕಲರೇ ಇಲ್ಲ ಗುರು ಗಾಡಿ ಮೇಲೆ ನೋಡಿ. ಇಷ್ಟು ದಿನ ನಗರ್ ರೋಡಲ್ಲಿ ಟೋಲ್ ಇಲ್ಲ ಅಂತ ಓಡಾಡ್ತಾ ಇತ್ತು. ಇವಾಗ ಈ ರೋಡಲ್ಲಿ ಕೂಡ ಟೋಲ್ ಆಗ್ತಾ ಇದ್ದಾವೆ ನೋಡಿ. ಇದು ಒಂದು ಟೋಲ್ ಆಗುತ್ತೆ, ಇನ್ನು ಓಪನ್ ಆಗಿಲ್ಲ. ಓಪನ್ ಮಾಡ್ತಾರೆ ಸದ್ಯದಲ್ಲೇ. ನಗರಿಂದ ಶಿರ್ಡಿಗೆ ಹೋಗೋ ರೋಡಲ್ಲಿ ಗುಂಡಿ ಬಿದ್ದಿದ್ದಾವೆ ನೋಡಿ. ಅವ್ನು ಹೆಂಗೆ ಬಂದ ನೋಡಿದ ಆಪೋಸಿಟ್ ಆಗಿ ನೋಡಿ. ಇವ್ನು ಹೆಂಗೆ ಬರ್ತಾವನೆ, ಅದು ಫೋನ್ ಮಾತಾಡ್ಕೊಂಡು ನಡಿ ಆ ಕಡೆಗೆ ಟಚ್ ಆಗುತ್ತೆ ಬ್ರೋ. ಅದು ಕಾರು ಕೆಳಗೆ ಜಸ್ಟ್ ಮಿಸ್ ಬ್ರೋ. ನೋಡಿ ಯಾವ ಥರ ಗುಂಡಿಗಳು ಬಿದ್ದಾವೆ ಅಂದರೆ ರೋಡೇ ಸರಿ ಇಲ್ಲ ಗುರು. ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು ಹೋಗ್ಬೇಕು. ಅಲ್ಲಿವರೆಗೂ ಹಿಂಗೆ ಐತೆ ಅಂತ ರೋಡು. ಲೆಫ್ಟ್ ಹೊಡೆದ್ಮೇಲೂ ಹೋದ ವರ್ಷ ಎಲ್ಲ ರೋಡ್ ಚೆನ್ನಾಗಿತ್ತು ನಾವು ದಾಳಿಂಬೆ ಹೊಡಿಬೇಕಾದ್ರೆ. ಇವಾಗ ಆಪೋಸಿಟ್ ಒಂದು ಗಾಡಿ ಬಂತು, ಫ್ರೆಂಡ್ ಗಾಡಿ. ಅವ್ನು ಕೇಳಿದ್ದಕ್ಕೆ ಅಪ್ಪ ಫುಲ್ ಎಲ್ಲ ಕಿತ್ತೋಗ್ಬಿಡೈತೆ ಅಂತವ್ರೆ. ಈ ಕಿತ್ತೋಗಿರೋ ರೋಡಲ್ಲಿ ನಾವು ಟೈಮಿಂಗ್ ಹೊಡೆದಂಗೆ. ಇನ್ನು 12 ಅವರ್ ಟೈಮ್ ಐತೆ. 500 ಕಿಲೋಮೀಟ್ರ್ ಹೋಗ್ಬೇಕು, ಹೆಚ್ಚು ಕಮ್ಮಿ 470 ಕಿಲೋಮೀಟ್ರು. ಏನಾಗುತ್ತೆ ನೋಡೋಣ ಬನ್ನಿ. ಬಟ್ ಹೆವಿ ಮೈ ನೋವು ಇಂಥ ರೋಡ್ಗಳ ಗಾಡಿ ಓಡಿಸೋಕೆ. ಗಾಡಿಗೂ ನೋವು, ನಮಗೂ ನೋವು, ಸಖತ್ ಬೇಜಾರಾಗಿ ಹೋಗ್ಬಿಡ್ತದೆ. ಇವೆರಡು ಕಂಟೈನರ್ಗೆ ಅವಾಗಿಂದ ಪೈಪೋಟಿ ಬಿದ್ದೈತೆ. ಈ ಕಡೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಹಂಗಿಂಗೆ ಮಾಡ್ತಾ ಇಲ್ಲ ಈ ಗಾಡಿಯನ್ನು. ಹೆವಿ ರ್ಯಾಶಾಗಿ ಓಡಿಸ್ತಾವನು ಗಾಡಿ. ಹೆಂಗೆ ಹೇಳ್ದ ಗೊತ್ತಾ ಬ್ರೋ ಅವ್ನಿಗೆ, ಇಲ್ಲೇ ಬೇರೆ ಗಾರ್ಡನ್ಗೆ ಹಿಂಗೆ ಹೋಗ್ತಿದ್ದ. ಹಿಂಗೆ ಹೇಳ್ದ ನೋಡ್ರಿ, ಆ ಹೇಳ್ದಂಗೆ. ಸದ್ಯಕ್ಕೆ ಹಿಂದಕ್ಕೆ ಬಿಟ್ಬಿಟ್ವಿ ಅವನ್ನ. ರೋಡೇ ಸರಿಯಿಲ್ಲ ಗುರು, ರೋಡೇ ಸಾಕ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗೆ ಹೋಗ್ಬೇಕು. ಮಳೆ ಅವಾಗ ಬರ್ತಾ ಐತೆ ಹೋಗ್ತಾ ಐತೆ ನೋಡಿ. ಅಲ್ಲಿ ಮಳೆ ಐತೆ ಮುಂದೆ, ಇಲ್ಲಿ ಮಳೆ ಇಲ್ಲ. ಅಣ್ಣ ನನ್ನ ಗಾಡಿ ಐತಿಲ್ಲ, ಬರಬೇಡ ಈ ಕಡೆಗೆ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ನಾವು ಶಿರ್ಡಿಗೆ ಹೋಗ್ತೀವಿ. ಇಲ್ಲಿ ನಾವು ಲೆಫ್ಟ್ ತೊಗೊಂಡು ಹೋಗ್ಬೇಕು. ಹೋಗಕ್ಕೆ ಬೇಗ. ಯಾರು ಮಾರ ಗಾಡಿ ಅಡ್ಡ ಬಂದರು ಸೈಡ್ಗೆ ಹೋಗಲ್ಲ ಅಂತಾರೆ. ಇಲ್ಲಿಂದ ನಾಸಿಕ್ವರೆಗೂ ನಾನ್ ಸ್ಟಾಪಾಗಿ ಬರ್ರಿ. ಇಲ್ಲೊಂದು ಟೊಮೊಟೊ ಗಾಡಿ ಐತೆ, ಅದು ನಮ್ಮ ಕರ್ನಾಟಕದಾಗೈತೆ. ನಂಬರ್ ಪ್ಲೇಟೇ ಕಾಣ್ತಾ ಇಲ್ಲ. ಅದು ಗೇ ಪಾಸಿಂಗ್ ಪಕ್ಕ ಹಿಂದೆ ಬರುತ್ತೆ ಬರೀ. ಇನ್ನು ಮುಂದೆ 3 ಗಾಡಿ ಹೋದ್ವು ನಮ್ಮನ್ನು ಪಾಸ್ ಮಾಡ್ಕೊಂಡು ಅಲ್ಲಿ ಊಟಕ್ಕೆ ನಿಲ್ಲಿಸ್ದಾಗ. ನಾವು ಮೊದಲು ಹೆಂಗಿತ್ತಪ್ಪ ಪರಿಸ್ಥಿತಿ ಅಂದರೆ ಬಾಂಬೆ ರೋಡು ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ಗಾಡಿಗಳು, ಗುಜರಾತ್ ಗಾಡಿಗಳೆಲ್ಲ ಅದೇ ಲೈನಲ್ಲಿ ಅಡ್ಡಾಡವು. ಇವಾಗ ಏನಾಗ್ಬಿಟ್ಟೈತೆ, ಬಾಂಬೆ ರೋಡೆಲ್ಲ ಕಿತ್ತಾಕಿದ್ದಾರೆ. ಅದರಲ್ಲಿ ಮಳೆಗಾಲದಲ್ಲಂತೂ ಬಾಂಬೆಲಿ ಹೆವಿ ಜಾಮಾಗಿ ಹೋಗ್ತದೆ. ಹಂಗಾಗಿ ಏನು ಮಾಡ್ತಾರೆ, ಪ್ರತಿಯೊಂದು ಗುಜರಾತ್ ಲೈನ್ ಗಾಡಿಗಳೆಲ್ಲ ನಾಸಿಕ್ ಮೇಲೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ.
ಫಸ್ಟ್ ನಮ್ಮ ಕರ್ನಾಟಕ ಗಾಡಿಗಳು ಟೊಮೆಟೊ ತುಂಬಿದವ್ರು ಯಾರು ಹಿಂಗೆ ನಾಸಿಕ್ ಮೇಲೆ ಬರ್ತಾನೆ ಇರಲಿಲ್ಲ, ಟೈಮ್ ಪಿಕಪ್ ಆಗಲ್ಲ ಅಂತ. ಇವಾಗ ಬಾಂಬೆ ಮೇಲೆ ಹೋದ್ರೆ ಟೈಮ್ ಪಿಕಪ್ ಆಗಲ್ಲ, ಇಲ್ಲೇ ಆರಾಮಾಗಿ ಟೈಮ್ ಪಿಕಪ್ ಆಗೋದು ಅಂತ ಎಲ್ಲರೂ ಹಿಂಗೆ ಬರ್ತಾರೆ. ಎಷ್ಟು ಜಾಮ್ ಅಂದರೆ ಈ ರೋಡು ಹೆವಿ ಜಾಮ್ ಹೋಗೋರು ನೋಡಿ. ಮುಂದೆ ಲೈನಾಗಿ ಹೆಂಗೆ ಗಾಡಿಗಳು ಹೋಗ್ತಿದ್ದಾವೆ. ಒಂದು ಗಾಡಿ ಓವರ್ಟೇಕ್ ಮಾಡ್ಬೇಕಂದ್ರೆ ಸಾಕಾಗೋಗುತ್ತೆ. ನನ್ನ ಮುಂದೆ ಒಂದು 6-7 ಗಾಡಿ ಲೈನಾಗಿದ್ದಾವೆ ನೋಡಿ. ಈ ರೋಡಲ್ಲ ಅಂತೂ ಟೈಮೇ ಪಿಕಪ್ ಮಾಡೋಕ್ಕಾಗ್ತಿಲ್ಲ ನೋಡಿ. ಆಲ್ರೆಡಿ 5:45. ಇನ್ನೂ ನಾಸಿಕ್ ಹತ್ತತ್ರಕ್ಕೂ ಹೋಗಿಲ್ಲ. ಇನ್ನು ನಾಸಿಕ್ ಬಿಟ್ಟು ಇನ್ನೂ ಭಾಳ ದೂರ ಇದ್ದೀವಿ. ಏನೋ ನಮ್ಮ ನಾಸಿಕ್ ಒಂದು ಪಾಸ್ ಮಾಡ್ಕೊಂಡು ಹೋಗಿ ವಾಲ್ಸಾದ್ರೆ ರೀಚ್ ಆದರೆ ಮುಗೀತು. ಅಲ್ಲಿಂದ ಹೈವೇ ಅಲ್ವಾ, ಆರಾಮಾಗಿ ಹೋಗ್ಬೋದು. ಇನ್ನು ಹೆಚ್ಚು ಕಡಿಮೆ 180-200 ಕಿಲೋಮೀಟ್ರು ಇಂಥ ಸಿಂಗಲ್ ರೋಡಲ್ಲೇ ಗಾಡಿ ಹೊಡಿಬೇಕು. ಅದೇ ಹಿಂಸೆ ಆಗೋದು ಇವಾಗ ನಮಗೆ. ಈ ರೋಡಲ್ಲಂತೂ ಒಂದೇ ಒಂದು ಗಾಡಿನ ಕೂಡ ಓವರ್ಟೇಕ್ ಮಾಡೋಕ್ಕಲ್ಲ, ತುಂಬ ಕಷ್ಟ. ಒಂದು ಗಾಡಿ ಓವರ್ಟೇಕ್ ಮಾಡಬೇಕಂದ್ರೆ ಸಾಕಾಗೋಗುತ್ತೆ. ಇವಾಗ ನೋಡಿ ಹೆಂಗೆ ಓವರ್ಟೇಕ್ ಹೊಡಿತೀವಿ ಅಂತ. ಇಷ್ಟೊತ್ತು ನರಕದ ನಾಸಿಕ್ ರೋಡ್ನ ಪಾಸ್ ಮಾಡಿಕೊಂಡು ಇವಾಗ 4 ಲೈನಿಗೆ ಬರ್ತಾ ಇದ್ದೀವಿ. ಲೆಫ್ಟ್ ಹೋದ್ರೆ ಪೂನಾ, ರೈಟ್ ಹೋದ್ರೆ ನಾಸಿಕ್ಕು. ಇಲ್ಲಿನ ಒಂದು 50 ಕಿಲೋಮೀಟ್ರ್ ಆಯ್ತು ನಾಸಿಕ್. 45-50 ಕಿಲೋಮೀಟ್ರು ಹೋಗೋಣ ನಾನ್ ಸ್ಟಾಪಾಗಿ. ನಾನ್ ಸ್ಟಾಪ್ ಅಂದರೆ ಒಂದು ಟೀ ಹಾಕಬೇಕು ಬ್ರೋ. ಭಾಳ ಹೊತ್ತಾಗಿ ಟೀ ಕುಡ್ದು, ನಾವು ಮಧ್ಯಾಹ್ನ ಕುಡ್ದಿದ್ದು ಊಟಕ್ಕಿಂತ ಮುಂಚೆ. ಟೀಗೆ ಕುಡ್ಕೊಂಡು ಇಲ್ಲಿ ಫ್ರೆಶ್ ಆಗ್ಬಿಟ್ಟು ಹೋಗೋಣ. ಯಾಕಪ್ಪ ಅಂದರೆ ಮೈಂಡು ಫ್ರೆಶ್ ಆಗುತ್ತೆ ಒಂದು ಟೀ ಕುಡಿದ್ರೆ. ಓಪ್ಪ ಈಗ ಹೈವೇ ಹತ್ಕೊಂಡು ನಾಸಿಕ್ 40 ಕಿಲೋಮೀಟ್ರ್ ಅಂದರೆ ಆ ಕಡೆ ಇನ್ನೊಂದು 150-200 ಕಿಲೋಮೀಟ್ರ್ ಹೋದರೆ ವಾಲ್ಸದ್ ಹೋಗ್ಬಿಡ್ತೀವಿ ಆರಾಮಾಗಿ. ಅಲ್ಲಿಂದ ಇನ್ನೇನು 4 ಲೈನು, ಟೆನ್ಷನ್ ಇರೋಲ್ಲ. ಟೈಮು ಹೆವಿ ತಿಂದಾಕ್ಬಿಡ್ತು. ನಗರದಿಂದ ನಾಸಿಕ್ ಬರೋ ಅಷ್ಟೊತ್ತಿಗೆ ಭಾಳ ಟೈಮ್ ವೇಸ್ಟ್ ಆಗಿತ್ತು ನಮ್ಮದು. ಮೊದಲು ನಾಸಿಕ್ಕು ಪೂನಾ ರೋಡ್ ಎಷ್ಟು ಚೆನ್ನಾಗಿತ್ತು. ಇವಾಗೆಲ್ಲ 6 ಲೈನ್ ಮಾಡ್ತವ್ರೇನೋ ಇದೂ ಗೊತ್ತಿಲ್ಲ. ಎಲ್ಲ ಕಿತ್ಕಿತ್ತಾಕವ್ರೆ. ರೋಡೇ ಸಾಕ್ತಾ ಇಲ್ಲ ಗುರು, ರೋಡೇ ಸಾಕ್ತಾ ಇಲ್ಲ ನೋಡಿ. ಎಲ್ಲ ಒಂದೊಂದೇ ಗಾಡಿ ಪಾಸ್ ಆಗೋದಕ್ಕೆ. ಇದೇ ನೋಡಿ ಸಮೃದ್ಧಿ ಮಹಾಮಾರ್ಗ ಎಕ್ಸ್ಪ್ರೆಸ್ ವೇ, ನಾಗ್ಪುರ್ ಟು ಬಾಂಬೆ ಎಕ್ಸ್ಪ್ರೆಸ್ ವೇ. ಆ ರೋಡಲ್ಲಿ ನಾವು ಇನ್ನೂ ಒಂದಿನಕ್ಕೂ ಡ್ರೈವ್ ಮಾಡಿಲ್ಲ ಗಾಡಿನ. ಆದಷ್ಟು ಬೇಗ ಆ ರೋಡಲ್ಲಿ ಗಾಡಿ ಓಡಿಸೋಣ. ಕಿತ್ಲೆನ್ ಸೀಸನ್ ಸ್ಟಾರ್ಟ್ ಆಗಲಿ ನಾನು 4 ತಿಂಗಳು. ದುರ್ಗದಿಂದ ಅಮರಾವತಿ ಲೈನ್ ಅಡ್ಡಾಡ್ಬೇಕಾದ್ರೆ ರೋಡ್ ಹತ್ತಿಳಿತೀವಿ, ಅವಾಗ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಇವಾಗ ನಾವು ರೋಡಲ್ಲಿ ಹೋಗೇ ಇಲ್ಲ ನಾವಿನ್ನ. ಅದು ಓಪನ್ ಆದಾಗಿಂದನೂ ಹೋಗಿಲ್ಲ. ಟೈಮ್ ಬರಲಿ ಆ ರೋಡ್ಗೆ ಹೋಗೋಕ್ಕೂ. ಮಾನ್ಸೂನಲ್ಲಿ ಈ ಕಡೆ ಎಲ್ಲ ಬರೋದೇ ಒಂದು ಮಜಾ. ವ್ಯೂ ನೋಡಿ ಯಾವ ರೇಂಜ್ಗೆ ಐತೆ ಅಂದರೆ ಸಕ್ಕದಾಗೈತೆ ವ್ಯೂ ಎಲ್ಲ. ಇವಾಗ ಒಂದು ಘಾಟ್ ಸಿಕ್ತು ಚಿಕ್ಕದು, ಘಾಟ್ ಇಳಿಸ್ಕೊಂತ ಹೋಗ್ತಾ ಇದೀವಿ. ಯಾವ ಥರ ಇದೆ ವ್ಯೂ. ಯಾರೋ ಅಣ್ಣ ಗ್ಯಾಸ್ ಗಾಡಿ ಡಿವೈಡರ್ ನಿಲ್ಲಿಸಿದ್ದಾರೆ. ಮಳೆಯಲ್ಲಿ ಆಗಿರೋದೇ ಕೆಲಸ ಇದು. ಏನಾಗಿಲ್ವಲ್ಲ ಬ್ರೋ ಜಾಸ್ತಿ. ಕೆಳಗೆ ಹೊಡ್ತಾ ಬಿಟ್ಟಿರ್ಬೇಕಲ್ಲ ಕೆಳಗೆ. ಬಂಪರ್ ಡೆಂಟ ಇದೆ, ಕೆಳಗೇನೆ ನೋಡ್ತಾ ಬಿದ್ದೈತೆ ನಾವು ಇಂಜಿನ ಗೇರ್ ಬಾಕ್ಸ್ಗೆ. ಗೊತ್ತಿಲ್ಲ ಯಾರಿಗೇನಾಗಿಲ್ಲ, ಏನಾಗಿದ್ರೆ ನಿಲ್ಸಿ ನೋಡ್ಬೋದಿತ್ತು. ನಮಗೂ ಟೈಮಿಂಗ್ ಲೋಡ್ ಇರೋದ್ರಿಂದ ನಿಲ್ಸೋಕ್ಕಾಗಲ್ಲ. ಬನ್ನಿ ಹೋಗೋಣ. ನಾಸಿಕ್ ಸಿಟಿ ಒಳಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಬಿಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಸಿಟಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಒಂದು ಸ್ವಲ್ಪ ಟೈಮ್ ತಿನ್ನುತ್ತೆ, ಏನು ಮಾಡೋಕ್ಕಾಗಲ್ಲ. ಸಿಟಿ ಒಂದು ಪಾಸ್ ಮಾಡಿಬಿಟ್ರೆ ಆಮೇಲೆ ಆ ಕಡೆ ಆರಾಮಾಗಿ ಹೋಗ್ಬೋದು. ವಾಲ್ಸದ್ವರೆಗೂ ಸ್ವಲ್ಪ ಸಿಂಗಲ್ ರೋಡು, ವಾಲ್ಸದ್ ಬಿಟ್ರೆ 6 ಲೈನ್ ಹೈವೇನೆ ಬ್ರೋ. ಹೆಂಗಿದೆ ಟ್ರಾಫಿಕ್ ನಾಸಿಕ್ದು? ಬೆಂಗಳೂರು ಅಷ್ಟೇನಿಲ್ಲ. ಬೆಂಗಳೂರ ಗಾಡಿ ಹೊಡೆದೋರ್ಗಿದೆಲ್ಲ ಸಿಲ್ಲಿ ಒಂದು ಗಲ್ಲಿದ್ದಂಗೆ ಅಷ್ಟೇ ಇದು. ಮುಂದೆ ಹೋಗಿ ರೈಟ್ ಹೊಡಿಬೇಕು ಬೈಪಾಸ್ಗೆ. ಸ್ಟ್ರೈಟ್ ಹೋದ್ರೆ ಸಿಟಿ ಒಳಗೆ ಹೋಗ್ತೀವಿ, ನೋ ಎಂಟ್ರಿ. ಪೊಲೀಸರು ಹಾಕೊಂಡು ಗುಮ್ತಾರೆ. ಗುಮ್ಮಲ್ಲ, ಸುಮ್ಮನೆ ದುಡ್ಡು ಲಂಚ ಇಸ್ಕೊಂಡು ಕಳಿಸ್ತಾರೆ. ಫೈನ್ ಏನು ಹಾಕಲ್ಲ. ಎಲ್ಲೆಲ್ಲ ಟೈಮ್ ವೇಸ್ಟ್. ಅಲ್ಲಿ ನೋಡಿದ್ರಲ್ಲ ಹಿಂದೆ ರಾಜಸ್ಥಾನ್ ಗಾಡಿ ಏನು ಹಾಕೊಂಡಿರಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ ಗುರು. ಮಹಾರಾಷ್ಟ್ರ ಮಧ್ಯಪ್ರದೇಶ ಅಷ್ಟು ಭ್ರಷ್ಟಾಚಾರ ಇಡೀ ನಮ್ಮ ದೇಶದಾಗೆ ಎಲ್ಲೂ ಇಲ್ಲ. ಘಾಟ್ ಸೆಕ್ಷನ್ ಇಳಿಸ್ತಾ ಇದ್ದೀವಿ. ಬಟ್ ಫಾಗ್ ಅಂತೂ ಯಾವ ರೇಂಜ್ಗಿದೆ ಅಂದರೆ ನೋಡಿ.
ರೋಡೇ ಕಾಣ್ತಾ ಇಲ್ಲ ಗುರು, ರೋಡೇ ಕಾಣ್ತಾ ಇಲ್ಲ. ಭಯ ಪಟ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದೀವಿ. ಮೊದ್ಲೇ ಟೈಮಿಂಗ್ ಲೋಡಲ್ಲಿ ಈ ತರ ಫಾಗ್ ಸಿಕ್ಬಿಟ್ರೆ ನಮ್ಗಂತೂ ಫುಲ್ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ. ಟೈಮ್ ಪಿಕಪ್ ಆಗುತ್ತೋ ಇಲ್ಲೋ ಅನ್ನೋದೊಂದು ಅರ್ಧ ಟೆನ್ಷನ್. ಏನ್ರೋ ಏನಂತೀರಾ, ಯಾವ ರೀತಿ ಇದೆ ಫಾಗ್? ಭಯಂಕರ ಇದೆ. ಮುಂದೆ ಏನೋ ಕಾಣ್ತಾ ಇಲ್ಲ, ಒಂದು 10-20 ಮೀಟರ್ಸ್ಗೆ. ಇಲ್ಲಿ ಇದು ವೆಸ್ಟರ್ನ್ ಘಾಟ್ಸ್ ಬ್ರೋ. ಆಲ್ರೆಡಿ ನಾಸಿಕ್ ಬಿಟ್ರೆ ಇನ್ನ ನಾವು ವಾಲ್ಸಾದ್ ಹೋಗೋವರೆಗೂ ಇದೆಲ್ಲ ವೆಸ್ಟರ್ನ್ ಘಾಟ್ಸ್ ಇಳಿಸ್ಕೊಂಡು ಹೋಗ್ಬೇಕು. ನಾವು ನಮ್ಮ ಘಾಟ್ಗಳೆಲ್ಲ ಇಳಿಸ್ತೀವಿ, ಚಾರ್ಮುಡಿ, ಆಗೊಂಬೆ, ಹುಲಿಕಲೆ ಯಾವ ತರ ಇಳಿಸ್ತೀವಿ ಇದು ಅದೇ ತರ ಘಾಟ್ ಇಳಿಸ್ಕೊಂಡು ಹೋಗ್ಬೇಕು. ನೋಡಿ ಏನ್ ಕಾಣ್ತಾ ಇದೆ ಗುರು, ಹೆಂಗುರು ಗಾಡಿ ಓಡಿಸ್ಬೇಕು, ಅದು ಈ ರೋಡಲ್ಲಿ ಟೈಮಿಂಗ್ ಹೆಂಗುರು ಓಡಿಸ್ಬೇಕು. ನೋಡಿ ಆಕ್ಸಿಡೆಂಟ್ ಆಗೈತೆ, ಫಾಗ್ ಇರೋದಕ್ಕೇನೆ ಆಕ್ಸಿಡೆಂಟ್ ಆಗಿರೋದು. ಅಲ್ಲೊಂದು ಬುಲೆರೋ ಗಾಡಿಗೆ ಬಂದು ಗೊತ್ತಿರೋದು ಇವನು. ಶೇಪ್ ಏನೇನೂ ಇಲ್ಲ, ಬುಲೆರೋ ಹೋಗಿ ಅಲ್ಲಿ ಬಿದ್ದೈತೆ, ಗಾಡಿ ಇಲ್ಲ ಐತೆ. ಫಾಗ್ ಹೆವಿ ಫಾಗ್ ಐತೆ, ಏನು ಕಾಣಿಸ್ತಾನೆ ಇಲ್ಲ ಬ್ರೋ. ನಿಧಾನಕ್ಕೆ ಹೋಗ್ಬಿಡಿ ಬ್ರೋ. 1 ಅವರ್ ಲೇಟ್ ಆಗಲಿ, 2,000 ಅಲ್ಲ 10,000 ಬಾಡಿ ಕಟ್ ಮಾಡಲಿ, ನಾವು ಸೇಫ್ ಅಷ್ಟು. ನೋಡಿ ಏನಂದ್ರೆ ಏನು ಕಾಣಿಸ್ತಾನೆ ಇಲ್ಲ ಗುರು. ಯಪ್ಪ ಏನು ರೋಡ್ ಗುರು ಇದು. ಯಾವುದೋ ನಮ್ದು 06 ಗಾಡಿ, ತುಮಕೂರು ಗಾಡಿ ನಿಂತೈತೆ. ಸ್ಲೋ ಮಾಡಿ ಕೇಳ್ಗುರು ಏನಾಯ್ತು. ಏನಾಯ್ತಣ್ಣ? ಟ್ರಬಲ್ ಆಗೈತೆ ಒಟ್ಟು ಘಾಟಲ್ಲೇ ಅಂದರೆ ಕ್ಲಚ್ ಲೋಡಿಂಗ್ ಇಟ್ಕೊಂಡಿರ್ಬೋದು, ಅಥವಾ ಕೆಲವು ಗೇರ್ ಬಾಕ್ಸ್ಗಳು ಹೊಡೆದೋಗ್ತವೆ, ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ಹಿಂಗೋಗಿ ರೌಂಡ್ ಹಾಕೊಂಡು ಹಿಂಗೆ ಕೆಳಗೆ ಬರ್ಬೇಕು, ಮತ್ತೆ ಫುಲ್ಲು ಕೆಳಗೆ ಇಳಿಬೇಕು. ಹಗ್ಲೊತ್ತು ಬರ್ಬೇಕಿದ್ದು ಸೈಕ್ ವ್ಯೂ ಇದೆಲ್ಲ ತೋರ್ಸಕ್ಕೆ ಭಾರಿ ಸಖತ್ತಾಗಿರೋದು. ಬಟ್ ನೈಟ್ ಹೊತ್ತು ಪಾಸ್ ಆಗ್ತಾ ಇದೀವಿ ಅಷ್ಟೇ. ಈ ರೋಡಲ್ಲಿ ಇನ್ನೊಂದು ದೊಡ್ಡ ಗಾಡಿಗಳೆಲ್ಲ ಬರ್ತಾವೆ, ಟ್ರೈಲರ್ ಅಲ್ಲಿ ಬರ್ತಾ ಇದೆ ನೋಡಿ. ಆ ಗಾಡಿ ಕಟ್ಟಾಗೋದು ಕಷ್ಟ ಐತೆ ಅಲ್ಲಿ, ಹಾಗಾಗಿ ನಾವೆಲ್ಲ ಸೈಡ್ಗೆ ನಿಲ್ಲಿಸಿದ್ದೀವಿ ಇಷ್ಟೊತ್ತು. ನೋಡೋಣ ಆ ಗಾಡಿ ಕಟ್ಟಾಗಿ ಬಂದಮೇಲೆ ನಾವು ಹೋಗೋಣಂತ. ನೋಡಿ ಸಖತ್ ದೊಡ್ಡ ಟ್ರೈಲರ್, 40 ಫೀಟ್ ಟ್ರೈಲರ್ ಅದು. ಇದೊಂಥರ 4 ಲೈನ್ ಮಾಡಬೇಕಿದೆ ಹೈವೇನ, ಬಟ್ ಸಿಂಗಲ್ ರೋಡೇ ಐತೆ ಎಷ್ಟು ದಿನ ಆದರೂ ಕೂಡ. ಗುಂಡಿಗಳು ನೋಡಿ ಯಾವ ರೇಂಜ್ ಬಿದ್ದಿದೆ. ಹೆವಿ ರೋಡ್ ಕಿತ್ತೋಗ್ಬಿಟ್ಟೈತೆ, ನಿಧಾನಕ್ಕೆ ಹೋಗ್ಬೇಕು. ನೋಡಿ ಅಲ್ಲಿಗೆ ಬರ್ಬೇಕು, ಅಲ್ಲಿ ಲೈಟ್ಗಳು ಕಾಣ್ತಿದ್ದಾವಲ್ಲ, ಗಾಡಿಗಳು ಬರ್ತಾ ಇದೆ ನೋಡಿ, ಅಲ್ಲಿಗೆ ಬರ್ಬೇಕು. ಇವಾಗ ಡೌನ್ ಇಳಿಸ್ಕೊಂಡು ಈ ಗುಡ್ಡನೆಲ್ಲ ರೌಂಡ್ ಹಾಕ್ಕೊಂಡು ಬಂದು ಫುಲ್ಲು 0 ಕಟ್ಟು. ನಾವು ಕಟ್ ಮಾಡಬೇಕಾದ್ರೆ ಅಲ್ಲಿ ಗಾಡಿಗಳು ಅಲ್ಲೇ ನಿಲ್ಸ್ಕೊಂಡಿದ್ದಾರೆ. ಬಟ್ ರೋಡ್ ಮಾತ್ರ ಗುಂಡಿಗಳು ಹೆಂಗೆ ಬಿದ್ದಿದ್ದಾವೆ ನೋಡಿ. ಓಪ್ಪ ನಿಧಾನ ಬ್ರೋ, ಬನ್ನಿ ಬ್ರೋ ರೋಡೆಲ್ಲ ಫುಲ್ ಕಿತ್ತೋಗ್ಬಿಟ್ಟೈತೆ ಗುರು. ಫುಲ್ ಅಂದರೆ ಫುಲ್ ಕಿತ್ತೋಗ್ಬಿಟ್ಟೈತೆ ರೋಡು. ಓ ಗಾಡಿಗೆ ಮೈನೊಬ್ರು ಇಲ್ಲೆಲ್ಲ ಅಲ್ವಾ. ಅರ್ಧ ಘಾಟ್ ಇಳಿಸ್ಬಿಟ್ಟು ಇಲ್ಲೇ ಒಂದು ಟೀ ಅಂಗಡಿ ಇತ್ತು ಓಪನ್ನು, ಹೋಗಿ ಟೀ ಕುಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಹೋಗೋಣ ಬರ್ರಿ. ಪಾರ್ಟಿ ಫೋನ್ ಮಾಡಿ ಗುರು ಅಲ್ಲೇ 3 ಗಂಟೆಗೆ ಬಂದ್ಬಿಡಿ ಅಂತಾರೆ. ಹೋಗೋಣ. ಘಾಟೆಲ್ಲ ಹಚ್ಕೊಂಡು ಧರ್ಮಪುರ ಕಡೆ ಹೋಗ್ತಾ ಇದೀವಿ. ಮಳೆ ಬರ್ತೈತೆ ಅಂದರೆ ರೋಡೇ ಕಾಣಿಸ್ತಿಲ್ಲ, ಆ ರೇಂಜಿಗೆ ಮಳೆ ಬರ್ತೈತೆ. ದರ್ಶನ್ ಬ್ರೋಗ್ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ, ಸ್ವಲ್ಪ ಮಲ್ಕೊಂಡ್ಲಿ. ಮತ್ತೆ ಬೆಳಗಿನ ಜಾವ ಇದು ಗಾಡಿ ಓಡಿಸ್ಬೇಕು. ಒಂದು 12 ಗಂಟೆವರೆಗೂ ಓಡಿಸ್ಕೊಡೋಣ ಅಂತ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಓಡಿಸೋಣ ಬನ್ನಿ. ಈಗ ಸ್ವಲ್ಪ ಮಳೆ ಕಮ್ಮಿ ಆದಂಗೆ ಆಯಿತು, ಒಳ್ಳೇದು. ಮಳೆ ಕಮ್ಮಿ ಆದರೆ, ಮಳೆ ಜೋರಾಗಿ ಬಂದರೆ ಗಾಡಿ ರೋಡೇ ಕಾಣಲ್ಲ, ಗಾಡಿ ಓಡಿಸೋಕ್ಕೂ ಆಗಲ್ಲ. ಸ್ವಲ್ಪ ಹುಷಾರಾಗಿ ಹೋಗಬೇಕು. ಸ್ವಲ್ಪ ಘಾಟ್ ಇಳಿಸೋವರೆಗೂ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಇದೇ ಥರ ಟರ್ನಿಂಗ್ಗಳಿದ್ದಾವೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ಆಮೇಲೆ ಧರ್ಮಪುರ ಹೋದ್ವಿ ಅಂದರೆ ಮುಗಿದ್ಗುರು, ಅಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ರೋಡು. ಹೆವಿ ಫಾಗ್ ಮುಚ್ಕೊಂಬಿಟ್ಟೈತೆ ಗಾಡಿ ನೋಡಿ. ಕಂಟೈನರ್ ರೋಡ್ ಬಂಡ್ ಧೈರ್ಯ ಮೆಚ್ಚಲೇಬೇಕು. ಅವೆಲ್ಲ ಖಾಲಿ ಗಾಡಿ ಇರ್ತವೆ, ಲೈಟ್ ವೇಟ್ ಇರ್ತವೆ, ಹಂಗೆ ಹೊಡಿತಾರೆ. ಬಟ್ ನಮ್ಮ ಟನ್ನೇಜ್ ಗಾಡಿಗಳು ಆ ರೇಂಜ್ ಎಲ್ಲ ಹೊಡಿಯೋಕ್ಕಾಗಲ್ಲ. ಮುಂದೆ ಇರೋದು ಅಷ್ಟೇ ಟೊಮೊಟೊ ಗಾಡಿನ ಅನ್ಸುತ್ತೆ, ಅದು ಗ್ರೇಟ್ ಇದ್ದಾವೆ. ಅವರು ನಿಧಾನಕ್ಕೆ ಹೋಗ್ತಾರೆ ನೋಡಿ. ಯಾವ ಥರ ಕಾಣ್ತಾ ಇದೆ ನಾನು ನೋಡಿ, ಆ ಗಾಡಿ ಒಂದು ಕ್ಲಿಯರಾಗಿ ಕಾಣ್ತಾ ಇದೆ ನಮ್ಗೆ ಅಷ್ಟೇ. ನಾವು ಸ್ವಲ್ಪ ಗ್ಯಾಪ್ ಕೊಟ್ವಿ ಅಂದರೆ ಅದು ಕಾಣಲ್ಲ ಆ ಗಾಡಿನೂ. ಇಂಥ ಜಾಗಗಳ ಗಾಡಿ ಓಡ್ಸೋಕ್ಕೂ ಗುಂಡ್ಗೆ ಬೇಕು ನಿಜವಾಗ್ಲು. ಮಳೆ ಟೈಮಲ್ಲಿ ಮಿನಿಮಮ್ ಈ 3 ಗಾಡಿ ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾವಲ್ಲ, ಇದೇ ಥರನೇ ಮಾಡಬೇಕು. ಹತ್ತಕ್ಕೆ ಹಚ್ಕೊಂಡು ಹೋಗೋದು, ಅವ್ರು ಬ್ರೇಕ್ ಹೊಡೆಯೋದು, ಇವರು ಗುದ್ಕೊಳೋದು, ಈ ಥರ ಭಾಳ ಆಗ್ತವೆ. ಮಿನಿಮಮ್ ಇಷ್ಟುತ್ತಂತೂ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾಕಂದರೆ ನಮ್ಮ ಸೇಫ್ಟಿ ಮುಖ್ಯ ಮೊದಲು. ಹಾಗಾಗಿ ನಾವು ಇಷ್ಟು ಡಿಸ್ಟೆನ್ಸ್ ಬಿಟ್ಟೆ ಗಾಡಿ ಓಡಿಸೋದು. ಮಳೆಯಲ್ಲಿ ಮಾತ್ರ, ಬೇರೆ ಟೈಮಲ್ಲಿ ಬ್ರೇಕ್ ನಿಲ್ತವೆ. ಈ ಟೈಮಲ್ಲೆಲ್ಲ ಲೈನರ್ಗಳು ಫುಲ್ಲು ನೀರು ಹಿಡಿದಿರೋದ್ರಿಂದ ಬ್ರೇಕ್ ಹಿಡಿಯೋದು ಕಷ್ಟ. ನಿಧಾನಕ್ಕೆ ಹೋಗೋಣ. ಓವರ್ಟೇಕ್ ಮಾಡೋಕ್ಕೂ ಭಯ ಆಗ್ತಾಯಿದೆ ಈ ಫಾಗಲ್ಲಿ, ಆಪೋಸಿಟಿಂದ ಎಲ್ಲ ಗಾಡಿಗಳು ಬಂದುಬಿಡ್ತಾವೆ ಅಂತ. ಇದೇ RTO ಚೆಕ್ ಪೋಸ್ಟು. ಇಲ್ಲೋಗಿ 100 ರೂಪಾಯಿ ಲಂಚ ಕೊಟ್ಟು ಹೋಗಬೇಕು. ಕೊಟ್ಬಿಟ್ಟು ಹೋಗೋಣ ಬನ್ನಿ.
ಈ ಬುಲೆರಾದವ್ರು ಏನ್ ಹೊಡಿತಾರೆ ಗುರು ಈ ರೋಡಾಗ. ಅಬ್ಬಬ್ಬಬ್ಬ ಅವ್ರವ್ರಿಗೆ ಕಾಂಪಿಟೇಷನ್, ಯಾವ ರೇಂಜ್ ಹೊಡಿತಾರ ನೋಡಿ ಅಲ್ಲಿ. ಅಪ್ಪ ಅವ್ರು ಡ್ರೈವಿಂಗ್ ನೋಡಿದ್ರೆ ಅವ್ರ ಜೀವದ ಮೇಲೆ ಆಸೆನೇ ಇಲ್ಲ ಅನ್ಸ್ಬಿಡ್ತದೆ ಒಂದ್ಸರಿ. ನೋಡಿದ್ರೆ ಹೆಂಗ್ ಎಳೆದಾಡ್ತಾರ ಅಂದ್ರೆ ರೋಡಲ್ಲಿ ಆಪೋಸಿಟ್ ಗಾಡಿ ಬರ್ತಾ ಇರಲಿ ಹಂಗೆ ನುಗ್ತಾರೆ ನೋಡಿ. ಭಯ ಅನ್ನೋದೇ ಇಲ್ಲ ಗುರು ಇವ್ರಿಗೆ, ಭಯ ಅನ್ನೋದು ಸ್ವಲ್ಪನೇ ಇಲ್ಲ ಬುಲೆರೋದವ್ರಿಗೆ. ಅದು ಎಸ್ಪೆಷಲಿ ಎಷ್ಟು ಗಾಡಿ ಹೋಗ್ತಿದ್ದಾವೆ ಅಂದ್ರೆ ಲೈನ್ ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು 15-20 ಗಾಡಿ ಒಂದಕ್ಕಿಂತ ಒಂದು ಕಾಂಪಿಟೇಷನು. ಏನಾಗೈತೋ ಮುಂದೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಒಂದು 20 ನಿಮಿಷದಿಂದ ಜಾಮ್ ಆಗಿಬಿಟ್ಟೈತೆ. ಟೈಮ್ ಆದಾಗೇ ಹಿಂಗಾಗೋದು. 11 ಗಂಟೆ 8 ನಿಮಿಷ ಹೆವಿ ಲೇಟ್ ಆಗ್ತೈತೆ ಎಲ್ಲ ಘಾಟಲ್ಲಿ. ಏನೂ ಮಾಡೋಕ್ಕಾಗಲ್ಲ ಮಳೆ ಇರೋದ್ರಿಂದ. ಇವಾಗ ಮಳೆ ಬಿಟ್ಟೈತೆ, ಇಷ್ಟೊತ್ತು ಮಳೆ ಬರೋದು ಇವಾಗ ಬಿಟ್ಟೈತೆ. ಮುಂದೆ ಏನೋ ಆದಂಗೆ ಐತೆ, ಎಲ್ಲ ಗಾಡಿಗಳು ನಿಂತಿವೆ ನೋಡಿ. ಹಿಂದೆ ಅಷ್ಟಿದ್ದಾವೆ, ಹಿಂದೆ ಅಂತೂ ಲೆಕ್ಕನೇ ಇಲ್ಲ, ಅಷ್ಟು ಗಾಡಿಗಳು ನಿಂತಿದ್ದಾವೆ. ವೆಯ್ಟ್ ಮಾಡೋಣ ಯಾವಾಗ ಬಿಡ್ತಾರೆ ಏನೋ ನೋಡಿ. ಫುಲ್ ಅಂದರೆ ಫುಲ್ಲು ಜಾಮ್ ಆಗೈತೆ. ಇಲ್ಲ ಬಣ್ಣನ ಕೇಳೋಣ ಏನಾಗೈತೆ ಅಂತ. ಭಯ ಕ್ಯಾ ಹುआ भैया आगे कितना घंटा लगता है जाने का? 3 घंटा पूरा जाम है. कितना किलोमीटर तक? ನೋಡಿ ಫುಲ್ಲು ಅಂದರೆ ಫುಲ್ ಜಾಮ್ ಆಗಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಅಣ್ಣನ ಕೇಳಿದ್ರೆ ಹೇಳಿದ್ರಲ್ಲ ಇನ್ನೂ 3 ಅವರ್ ಆಗುತ್ತಂತೆ ಜಾಮ್ ಕ್ಲಿಯರ್ ಆಗೋಕ್ಕೇನೆ. ಏನು ಮಾಡೋಂಗಿಲ್ಲ ನೋಡ್ರಿ. ಇದೇ ಗಾಡಿ ಆಗಿರೋದು ಕೆಲಸ. ಏನಾಗೈತೋ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗೋದಂಗೆ ಐತೆ ಮೋಸ್ಟ್ಲಿ. ಹೋಗೋಣ ನೋಡಿ. ಈ ಕಡೆನೂ ಅಷ್ಟೇ ಹೆವಿ ಜಾಮ್ ಆಗಿ ಹೋಗೈತೆ. ಫುಲ್ ಅಂದರೆ ಫುಲ್ ಜಾಮ್ ಅಂದ್ಕೊಂಬಿಡಿ. ಸರಿ ಸುಮಾರು ಅಂದರೂ ಒಂದು 4 ಕಿಲೋಮೀಟ್ರಿಗೆ ಗಾಡಿಗಳು ನಿಂತಿದ್ದಾವೆ. ಆ ಕಡೆಯಿಂದ ಬರೋ ಗಾಡಿಗಳು, ಈ ಕಡೆಯಿಂದ ಹೋಗೋವೇನೋ ಬೇಗ ಪಾಸ್ ಮಾಡಿಬಿಟ್ರು ನಮ್ಮವು. ಆ ಕಡೆಯಿಂದ ಬರೋರಿಗೆ ತುಂಬ ತೊಂದರೆ ಇದೆ ಇವಾಗ. ಇಲ್ಲೊಂದು ಗಾಡಿ ಕೆಟ್ಟು ನಿಂತಿದೆ. ಅಣ್ಣ ಆಪೋಸಿಟ್ ಯಾಕೆ ಬಂದು ಫಸ್ಟ್ ಆಫ್ ಆಲು ಕೆಟ್ಟು ನಿಂತ್ಕೊಳಕ್ಕೆ ಅಲ್ವಾ? ಆಪೋಸಿಟ್ ಬಂದು ನಿಲ್ಸ್ಕೊಂಡಾನೆ ಗಾಡಿ ಕೆಡಿಸ್ಕೊಂಡು. ಘಾಟೆಲ್ಲ ಇಳಿಸಿದ್ದಾದ್ಮೇಲೆ ಸದ್ಯಕ್ಕೆ ಗಾಡಿ ತೊಗೊಂಬಂದು ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಏನೋ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಗಾಡಿ ಸದ್ಯಕ್ಕೆ ನಿಲ್ಸಿ ಬಂದಿದ್ದೀವಿ. ಊಟಕ್ಕೆ ಇವತ್ತು ನೂಡಲ್ಸ್ ತೊಗೊಂಡಿದ್ದೀವಿ. ಜಸ್ಟ್ ನೂಡಲ್ಸ್ ತಿನ್ಕೊಂಡು ಹೋಗೋಣ ಅಂತ. ಯಾಕಂದರೆ ಅನ್ನ ತಿಂದ್ಬಿಟ್ರೆ ನಿದ್ದೆ ಬರುತ್ತೆ ಅಂತ ಜಸ್ಟ್ ನೂಡಲ್ಸ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದಾಯಿತು. ನೂಡಲ್ಸ್ ತಿನ್ಕೊಂಡು ಜಸ್ಟ್ ರೋಡ್ ನೋಡಿ ಯಾವ ಥರ ಐತೆ ಅಂತ. ಇನ್ನು ಸ್ವಲ್ಪ ದೂರ ಅಷ್ಟೇ ಈ ಥರ ರೋಡು, ಒಂದು 30 ಕಿಲೋಮೀಟ್ರು. ಆಮೇಲೆ 6 ಲೈನ್ ಹೈವೇ ಸಿಗುತ್ತೆ. 6 ಲೈನ್ ಸಿಕ್ಕರೆ ಏನು ಟೆನ್ಷನ್ ಇಲ್ಲ. ಟೈಮ್ ಅಂತೂ ಸುಮಾರು ಆಗೋಯ್ತು ಗುರು. ಅವಾಗಲೇ ಎಷ್ಟು ನೋಡಿ 12 ಗಂಟೆ 19 ನಿಮಿಷ. ಎಷ್ಟೊತ್ತು ಆಗ್ಬೋದು ಬ್ರೋ ಹೋಗೋದು? 250 ಇದೆ. ನಾನು 6 ಗಂಟೆ ಲೆಕ್ಕ ಹಿಡಿದಿದ್ದೀನಿ ಬ್ರೋ. ಅಲ್ಲಿ ಟ್ರಾಫಿಕ್ ಭಯಂಕರ ಬ್ರೋ. ನಾನು ನೋಡಿರೋ ಲೆಕ್ಕಾಚಾರದಲ್ಲಿ 6 ವೇ ಹೈವೇಲಿ ಹೆಚ್ಚು ಟ್ರಾಫಿಕ್ ಇರೋ ರೋಡು ಅಂದರೆ ಬಾಂಬೆಯಿಂದ ಅಹಮದಾಬಾದ್ ರೋಡು. ಹೆವಿ ಟ್ರಾಫಿಕ್ ಇರ್ತದೆ, ಗಾಡಿಗಳು ಜಾಸ್ತಿ. ಮತ್ತು ರೈಟ್ ಸೈಡ್ಗೆ ಹೋಗಂಗಿಲ್ಲ, ಲೆಫ್ಟಲ್ಲೇ ಹೋಗ್ಬೇಕು. ರೈಟ್ಗೆ ಹೋದರೆ ಫೋಟೋಗಳು ತಗೊಂಡು ಟೋಲಾಗಿ ಹಿಡ್ಕೊಂತಾರೆ. ತುಂಬ ಅಂದರೆ ತುಂಬ ಸಮಸ್ಯೆ ಈ ರೋಡಲ್ಲಿ. ಈ ಸಮಸ್ಯೆ ಅಪ್ಗಳು ಹೆಂಗಿದಾವಂದರೆ ಹಂಗಿದೆ ಈ ರೋಡಾಗಿ. ಫಸ್ಟ್ಗೆ ಹಾಕಿರೋದು, ಸೆಕೆಂಡ್ಗೆ ಹಾಕಿರೋದು. ಟಾಪಾಗಿ ಹೋಗ್ತಿದ್ದು ಗಾಡಿ ಒಂದೇ ಸರಿ ಸೆಕೆಂಡ್ ಕೇಳುತ್ತೆ. ಆ ಥರ ಅಪ್ಗಳು ಸಿಗ್ತಾವೆ ಒಂದೇ ಸರಿ ಸಡನ್ನಾಗಿ ಎದೆ ಮೇಲೆ. ಟ್ರಾಫಿಕ್ ಯಾರ ರೋಡಲ್ಲೂ ನೋಡಲಿಲ್ಲ ಗುರು ಇಷ್ಟೊಂದು ಜಾಮ್ನ. ಹೋಗಪ್ಪಾಗೆ ಮಲ್ಗನ ಅಂದ್ರೆ ನಿದ್ದೆ ಬರ್ತಾ ಇಲ್ಲ, ಗಾಡಿ ಓಡಿಸೋಣ ಅಂದರೆ ಈ ಟ್ರಾಫಿಕ್ ಓಡ್ಸೋಕೆ ಆಗ್ತಾ ಇಲ್ಲ. ಏನು ಮಾಡ್ಬೇಕು ಬ್ರೋ? ಅಯ್ಯೋ ಸುಮ್ಮನೆ ಅಲ್ಲೇ ಲೋಕಲ್ ಲೋಡ್ ಮಾಡಿದ್ರೆ ಬೆಸ್ಟ್ ತೋರಿಸ್ಬಿಡುತ್ತೆ ನನಗೆ ಇವತ್ತು. ನಿಜವಾಗ್ಲೂ ಬ್ರೋ ಯಪ್ಪ ಅಡ್ವೆಂಚರ್ ಇದೆ ಬ್ರೋ. ಈ ಚಾಲೆಂಜ್ ಒಂಥರ ಚೆನ್ನಾಗಿರುತ್ತೆ ಗಾಡಿ ಓಡ್ಸೋಕೆ, ಇಲ್ಲ ಅಂತಲ್ಲ. 2 ದಿನ ಕಂಟಿನ್ಯೂ 1.5 ದಿನ ಹೊಡೆಯೋದು ಸುಮ್ಮನೆ ಮಾತೇ ಅಲ್ಲ. ಬಟ್ ಏನು ಅಂದರೆ ಸ್ವಲ್ಪ ರಿಸ್ಕ್ ಅಂತ ಇದೀವಿ ಅನ್ನಿಸ್ತಾ ಇತ್ತು ನನಗೆ ಮಳೆಗಾಲದಲ್ಲಿ. ಸದ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ಮಳೆ ಇಲ್ಲ ಇವತ್ತು. ಮಳೆ ಇಲ್ಲಿದ್ರೆ ಕತೆ ಹೇಳಿ. ತಮಿಳ್ನಾಡು ಎಲ್ಲ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಎಲ್ಲ ಗಾಡಿನೂ ಗುಜರಾತ್ ಲೈನ್ ಗಾಡಿಗಳು ಇಲ್ಲೇ ಅಡ್ಡಾಡ್ತಾ ಇರೋದು. ಹಂಗಾಗಿನೇ ಇಷ್ಟು ಜಾಮು, ಇಷ್ಟು ಟ್ರಾಫಿಕ್ ಆಗ್ತಾ ಇರೋದು. ಅದರಲ್ಲಿ ಇವರೊಬ್ಬರದ್ದು ಕಾಟ, ಈ ಬುಲೆರೋದವ್ರದ್ದು. ಹೋಗೋಣ ಆಪೋಸಿಟ್ ಗಾಡಿ ಬರ್ತಾ ಇದ್ರು ನುಗ್ತಾರೆ ಬ್ರೋ ಅವರು. ಬರ್ತಾಯ್ತಾ? ಹೋಗಿ ಅಡ್ಡ ಹೇಳಿತಾರ ಅವ್ರಿಗೆ.